ಹಂಗ ಮುರ್ಯಾಕತ್ ಬಿಟ್ಟತಿ. ಒಟ್ಟ ಸಮಾಧಾನ ಆಗ್ವತ್ತು. ಒಲ್ಲಿವ ನಾ ಒಲ್ಲಿ ನನ್ನ ಸಸಿನ ಮನ್ನ ಕಡಗಲಿ ಆಕಿನ ಹಸದ ರೊಟ್ಟಿ ಕೊಡಂದ್ರ 4 ರೊಟ್ಟಿ ತಿನ್ನಿ. ಖರೆ ತಿಂದಾಗಿಂದನು ಹಂಗ ಸಂಗಟ ಆಗಕತ್ ಬಿಟ್ಟತಿ. ಶಿಸ್ತ ಖಾರ ಹಾಕಿ ಪುಂಡಿ ಪಲ್ಯ ಮಾಡಿದ್ಲು. ಒಲ್ಲೆ ಯವ್ವ ಒಲ್ಲ, ಎಂದು ಈಕಿ ಕೈಯಾನ ರೊಟ್ಟಿ ತಿನ್ನಬಾರ್ದನ್ನು ಹಂಗ ಮಾಡುವುದಿಲ್ಲ. ಅಯ್ಯೋ ಯವ್ವ ಹೊಟ್ಟೆ ಅಂತ ಪುಂಡಿ ಪಲ್ಯ ಮಾಡಿ ನನಗೆ ತಿನ್ನಿಸಿ ನನಗೆ ಈ ಗತಿ ತಂದ ತಾನ ಒಟ್ಟ ಒಂದು ಮಾತು ಕೇಳವಾಡ್ರಿ. ಯಾಕ್ರಿ ಎತ್ತೀರಿ, ಏನಾಗೈತಿ, ಏನಾರ ಮಾಡಿಕೊಡ್ಲೇನ, ಏನಾರ ತಿಂತೇರೇನ, ದವಾಖಾನಿಗೆರ ಹೋಗುನನ ಅಂತ ಹೇಳಿ ಕೇಳಾಕ ತಯಾರಿಲ್ಲ. ಏನು ಮಾಡ್ರಿ ಇವ ನನ್ನ ನಸೀಬ ಭಾಳ ಕೆಟ್ಟೈತಿ. ಏ ದೇವ್ರ, ಇದೇನು ಬಾಯ್ದ ನಮ್ಮ ಅತ್ತಿ ಹಿತ್ತಲ ಬಾಗಿಲು ಕುಂತ್ಕೊಂಡ ಯಾರನ್ನೋ ಬೇಯಕತ್ತಾರಲ್ಲ. ಯಾರನ್ನ ಬೇಯತ್ತಿರ್ಬೋದು? ನಾ ಯಾಕೆ ವಿಚಾರ ಮಾಡ್ಬೇಕು ಬಿಡ್ರಿ, ನನ್ನಂತೂ ಬೇಯೋದಿಲ್ಲ ಅವ್ರು. ಯಾಕಂದ್ರೆ ನಾನು ಅವ್ರಿಗೆ ಮುದ್ದಿನ ಸಸಿ ಅಂತ ಕುಂತ್ಕೊಂಡ ನನ್ನ ಬೇಯ್ತಾರ ಎಲ್ಲಾರ. ಸರಿ ನಾ ಸುಳ್ಳ ಚಿಂತೆ ಮಾಡ್ತೇನೆ. ಆದ್ರೂ ಪಾಪ ಯಾಕೋ ಮಕ ಸಣ್ಣ ಮಾಡ್ಕೊಂಡು ಕುಂತಾರು. ಯಾರ ಏನ್ರ ಅಂದ್ರೇನ್ರಿ ಅತ್ತೀರಿ, ಯಾರ ಏನ್ರ ಬೇದ್ದಾರೇನ್ರಿ ಅಂತ ಏನ್ರ ಹೋಗಿ ಕೇಳೇನ? ಏನು ಮಾಡಲಿ? ಬ್ಯಾಡ ಬಿಡ್ರಿವ, ಬ್ಯಾಡತ್ತ ಎಲ್ಲಿ ಉಸಾಬರಿ. ಮತ್ತೆ ಯಾರ್ದೋ ಮ್ಯಾಗಿನ ಸೀಟ್ ತೆಗೆದು ನನ್ನ ಮ್ಯಾಗ ಹಾಕಿರ ಏನು ಮಾಡಲಿ? ಇಲ್ಲಿ ಸುಮ್ಮನೆ ನಿಂತ ಕೇಳಿಸ್ಕೊತಾರೆ. ಹೆಂಗಿದ್ರು ಅವರು ತಮ್ಮ ವಟ ಬೇಗದ ರೂಢ ಅಂತೂ ಐತೆ ನಮ್ಮ ಅತ್ತಿಗೆ. ಯಾರು ಕೇಳಾಕಿ ಇರಲಿ ಬೀಡ್ಲಿ ತಮ್ಮ ಪಾಡಿಗೆ ತಾವು ಬೇಕು ಅಂತ ಕುಂದಿರ್ತಾರೋ ಆಗ ಠಗರ್ಕ ಕೇಳಿಸ್ಕೊಂಡ್ರಾತಂತ ಯಾರನ್ನ ಬೇಯತಾರೋ ಅಂತೆ. ಯವ್ವ ಈಕಿನ ಮಾರಾಡಿದ್ಲಿ ನಮ್ಮ ಕಲ್ಲವಕ್ಕರ ಬರಬಾರ್ದು. ಆಕ್ಯಾರ ಆಟ ಬಂದ್ರೆ ಏನಾರ ಆಟ ಈ ಹೊಟ್ಟೆನೋವಿಗೆ ಏನು ಮಾಡಬೇಕು ಅಂತ ಹೇಳ್ಯಾರ ಹೇಳ್ತಾಳೆ. ಅದನ್ನಾರ ಆಟ ಕೇಳಿ ಮಾಡ್ಕೊಂಡು ಕಮ್ಮಿಯಾರ ಮಾಡ್ಕೊತಾನೆ ಇದನ್ನ ಹೊಟ್ಟೆ ನೋವ. ಏನು ಮಾಡ್ದೇವ ನಾ ಇನ್ನು? ಕಲ್ಲವಕ್ಕನ ಬೇಯತಾರ ಕಾಣ್ತತಿ. ಕಮಲವಕ್ಕ ಹಿಂಗ್ಯಾಕೆ ಮಕ್ಕ ಮಾಡ್ಕೊಂಡು ಹಿತ್ಲಾಗ ಬಂದು ಕುಂತೀಯವ? ನಿನಗೇನಾಗೈತಿ? ಏನು ಬಂದೇವ ಕಲ್ಲವಕ್ಕ? ನೀ ಬರ್ತೀಯೋ ಇಲ್ಲೋ, ನೀನಾರ ನನ್ನ ಪಾಲಿಗದಿಯೋ ಇಲ್ಲೋ ಅನ್ನಕತ್ತೀನಿ ನೋಡ. ಚಲೋ ಬಂದಿ ಬಿಡುವ. ಯಾಕೆ ಕಮಲವಕ್ಕ ಮಕ ಯಾಕೋ ಬಾಡಿ ಬಟ್ಟೆಗೈತಿ ನೋಡುವ ನಿಂದ. ಗಲ್ಲಟ್ಟ ಕಾಣಕತ್ತಾವ ಅಂತ ಮತ್ತೆ ಗುಂಡಿಗೆ ಟೊಮೆಟೊ ಇದ್ದಂಗೆ ಅದಾವ್ರಿ. ಮತ್ತೆ ಗಲ್ ಕಾಣ್ದ ಮತ್ತೆ ಕಾಣ್ತಾವು. ಕಲ್ಲವಕ್ಕನು ದೊಡ್ಡ ಕಾಮಿಡಿ ಮಾಡ್ತಾರೆ ನೋಡ್ರಿ ಬೆಟ್ಟ. ಏನು ಗಲ್ ಕಾಣ್ತಾವ ಬಿಡ ನಿನ್ನ ಕಲ್ಲವಕ್ಕ. ನೀನು ಮುಂದೆ ಬೇಯ ತಿಂಡಿ ಗೊತ್ತೈತಿ. ನನ್ನ ಸಸಿ ಚಂದ ಮಾಡ್ಲಿ, ನನಗೆ ಹೊಟ್ಟೆ ಕೂಳು ಕೊಟ್ಟಿಲ್ಲ ಮುಂಜಾನಿಂದ ಅಂತ ಹೇಳಿ ನ್ಯಾಯ ಮಾಡೀನಿ ಗೊತ್ತೈತಿ ಕಲ್ಲವಕ್ಕ. ಹೌದು ಹೇಳಿದ್ದಿ. ನಿನ್ನ ಸಸಿ ಆಗ ಪುಂಡಿ ಪಲ್ಯ ಖಾರ ಹಚ್ಚಿ ರೊಟ್ಟಿ ಕೊಟ್ಲು ತಿನ್ನಿ ಅಂತ ಹೇಳಿದಲ್ವಾ ಆಗ? ಅಯ್ಯ ಬರೇ ರೊಟ್ಟಿ ಕೊಟ್ಲು ಅಲ್ರಿ, ಒಂದ ರೊಟ್ಟಿ ಅಲ್ರಿ, 4 ರೊಟ್ಟಿ ಕೊಟ್ಟೇನ್ರಿ. 4 ರೊಟ್ಟಿ ತಿಂದಾರ. ಹೂನಾ ನಿನ್ ಕಲ್ಲವಕ್ಕ ಅಲ್ಲೇ ಪೇಚಾಗೈತೆ ನೋಡ್ದಗದು. ಏನ ಪೇಚಾಗೈತೆ? ಏನಾತವ? ಅಯ್ಯ ಆಗಳೇ ಒಮ್ಮೆಲ್ಲ ಹೇಳಿನಿ, ಆಗ ಬಂದ ಕೇಳಿಸ್ಕೋಬಾರ್ದ ನಮ್ಮವ್ವ. ಈಗ ಹೊಳೆ ನಿನ್ ಮುಂದೆ ಹೇಳಾಕನು ನನ್ನ ಕೈಯಾಗ ಕಾಲಾಗ ಶಕ್ತಿ ಇಲ್ಲ ನೋಡು. ಅಲ್ಲ ಎಷ್ಟು ಮೋಸ ಮಾಡ್ತಾರ ನೋಡ್ರಿ ನಮ್ಮ ಅತ್ತಿ. ಅಲ್ಲ ಬಾಯಿಂದ ಮಾತಾಡಕ ಕೈಯಾಗ ಕಾಲಾಗ ಎದಕ್ ಶಕ್ತಿ ಇರ್ಬೇಕ್ರಿ? ಬಾಯ್ ಅಲ್ರಿ ಮಾತಾಡೋದು. ನಂಗೇನು ಗೊತ್ತವ ಯಾಕ? ಗೊತ್ತಿದ್ರ ಆಗ ಬರ್ತೀನಿ. ಏನಾಯ್ತು ಹಗರ್ಕ ಹೇಳುವ ನಡೀತೈತಿ. ಏನಿಲ್ವಾ ಯಾಕ? ನನ್ನ ಸಸಿ ಮುಂಜಾನೆಯಿಂದ ಹೊಟ್ಟೆ ಕೂಳು ಕೊಟ್ಟಿರ್ಕಿಲ್ಲ ನನಗೆ. ಅಂತಾಕಿ ಒಮ್ಗಿಲೆ ಕಾಜಿ ಮಾಡಿ 4 ರೊಟ್ಟಿ ಪುಂಡಿ ಪಲ್ಯ ಖಾರ ಎಣ್ಣೆ ಹಚ್ಕೊಟ್ಲ ಗೊತ್ತೈತಿ? ಅಲ್ಲಲ್ಲ 4 ರೊಟ್ಟಿ ತಿಂದೆ ಹಂಗಾರ? ತಿನ್ನದ ಬಿಟ್ಟಾರೆ. ಅಷ್ಟು ರುಚಿ ಮಾಡಿದ್ನಿ ನಾ ಪುಂಡಿ ಪಲ್ಯ. ಹಂಗ ಮೆತ್ತಾಗ ರೇಷ್ಮೆ ಹಂಗ ರೊಟ್ಟಿ ಮಾಡಿದ್ನಿ ಕೇಳ್ಯಾರ್ರೆ. ಹಂಗ ತಿಂತಿದ್ದಾರೆ. 4 ರೊಟ್ಟಿ ತಿಂದನು ನಿನ್ನ ಮುಂದೆ ಹೇಳ್ದನು ಗನ ಹೊಟ್ಟೆ ಮುರಿಯಾಕತ್ ಬಿಟ್ಟತಿ. ಭಾಳ ತ್ರಾಸ ಆಗತ್ತತಿ ಅವ್ವ. ಏನು ಹೆಂಗೆ ಮಾಡಿದ್ಲೋ ಏನೋ ಅಡಿಗೆ, ನನಗಂತೂ ಲೆಕ್ಕ ತಿಳಿವತ್ ನೋಡು. ಅಯ್ಯ ಹೌದಾ ಕಮಲವಕ್ಕ? ಹಂಗ್ಯಾಕೆ ಮಾಡ್ತೇವ ಅದು ನಿನ್ನ ಸಸಿ? ಅದಕ್ಕೇನು ದಾಡಾಗಿತ್ತು? ಇದೇನು ನೇವ ಇದು ಎಲ್ಲ ಬಿಟ್ಟ ನನ್ನ ರೊಟ್ಟಿ ಪುಂಡಿ ಪಲ್ಯಕನ ಹೆಸರಿಡಕತ್ರಲ್ಲಿ ಇವ್ರ. ಏನು ನೋವ ಕಲ್ಲವಕ್ಕ? ನನಗಂತೂ ಒಂದು ತಿಳಿವಾತಾಗೈತೆ ನೋಡು. ಅದು ಏನು ಹಾಕಿತ್ತು, ಹೆಂಗೆ ಮಾಡಿತ್ತು ಯಾರಿಗೆ ಗೊತ್ತವ. ಅದ್ರ ಚಂದ ಮಾಡಲಿ, ನನಗಂತೂ ರಗಡಾಗಿ ಹೋಗತ್ತದ ನೋಡು. ಹೀಗೆ ನಿನ್ನ ಸಸಿಗೆ ಒಂದೀಟು ಬುದ್ಧಿ ಇಲ್ಲ ನೋಡು. ಒಂದಿಟ ಹಾಕಿ ರಿಕಿನಾಗ ಇಟ್ಕೋಬೇಕು ನೀ. ಚಂದಾಗಿ ಅಡಿಗೆ ಮಾಡಕ್ಕೆ ಮಟ್ಟಾಕ ಕಲ್ಸೋದು ಬಿಟ್ಕೊಟ್ಟ ಹಂಗ ನನ್ನ ಸಸಿ ಅಂತ ಹೇಳಿ ಮೆರಿತೀವ ಆಕಿನ ತಲೆ ಮೇಲೆ ಇಟ್ಕೊಂಡು. ಅದಕ್ಕೆ ಆ ನಮ್ಮನೆ ಮುಂದುವರೆದು ಬಿಟ್ಟ ನೋಡಕ್ಕೆ. ಹೂನವ ಅಷ್ಟ ಅಲ್ಲ, ಇಷ್ಟೆಲ್ಲ ಒದ್ದಾಡಕತ್ತಂದ ನಾನು ಆಗಿಂದ. ಯಾಕೆ ರೀತಿರಿ, ಏನಾಗೈತಿ, ಏನಾರ ಮಾಡಿಕೊಡ್ಲೇನ? ಏನು ಕೇಳಾಕ ತಯಾರಿಲ್ಲ ನೋಡಕ್ಕೆ. ಭಾಳ ಸೊಪ್ಪು ಬಂದತ್ ಬಿಡಂಗಾರ ನಿನ್ನ ಸಸಿಗೆ. ಯಾಕ್ರಿ ಕಲ್ಲವಕ್ಕ ನನಗ್ಯಾಕೆ ಬೇಕತ್ತೀರಿ? ನಾ ಏನು ಮಾಡೀನ್ರಿ ನಿಮಗೆ? ಅಯ್ಯ ನನ್ನ ಸಸಿಯ ಇಟ್ಟು ತಾನ ಒದ್ದಾಡಕತ್ತನು. ಯಾಕ್ರಿ ಎತ್ತೀರಿ ಅಂತ ಕಾಜಿ ಮಾಡಕ್ ಬರಲಿಲ್ಲ. ಈಗ ಕಲ್ಲವಕ್ಕ ಒಂದು ಮಾತು ಅನ್ನೂರಾಗ ಜಗಳಕ್ಕೆ ಬಂದು ನಿಂತೆ. ಎಟ್ಟಾರ ನಾಚಿಗೆಟ್ಟಿದ್ದಿ ನೀನು. ಒದ್ದಾಡಕತ್ತಿದ್ರೆ ಎತ್ತೀರಿ? ಯಾಕ್ರಿ ಎತ್ತೀರಿ? ಏನಾತ್ರಿ? ಏನು ಚಂದ ಕೇಳ್ತೀಯ ನಿನ್ನ ಮಾರಡಿಗ್ಲಿ. ನೀನು ಮಸ್ತಾಗಿ ಆಗೈತ್ರಿ ಪುಂಡಿ ಪಲ್ಯ ಖಾರ ಎಣ್ಣೆ ಅಂತ ಹೇಳಿ ರೊಟ್ಟಿ ಹಚ್ಕೊಟ್ಟೆಲ್ಲ. ಶಿವಿ ಹಚ್ಚು ಬಾಯಿಗೆ 4 ರೊಟ್ಟಿ ತಿಂದ್ಬಿಟ್ನಿ. ಆಗಿಂದ ಹೊಟ್ಟಿ ಗನ ಮುರಿಯಾಕತ್ತೈತಿ. ಏನು ಮಾಡ್ಬೇಕಂತ ಗೊತ್ತಾಗವತ್ ನನಗೆ. ಅಯ್ಯೋ
ಅತ್ತಿರಿ ನನಗೇನು ಗೊತ್ತೇವಾ ನೀವು ಯಾಕೋ ಯಾರ್ದೋ ಮೆಸೇಜ್ ಮಾಡ್ಕೊಂಡು ಕುಂತೇರೇನೋ ಅಂತ ಹೇಳಿ ನಾ ಮಾಡಿದ್ನಿ ಬಿಡ್ರಿ. ಅಯ್ಯೇ ಪಾಪ ಅಲ್ರಿ ಅತ್ತಿರಿ ನಾನು ತಿಂದನಲ್ರಿ ಮತ್ತೆ ಪುಂಡಿ ಪಲ್ಲೆ ಖಾರ ಎಣ್ಣೆ ರೊಟ್ಟಿ ನನಗೇನು ಆಗಿಲ್ರಿ. ನಿಮ್ಗೆ ಯಾಕೆ ಹಂಗಾತ್ರಿ? ಅಯ್ಯ ಕುದಿಸಿದ ಖಾರ ಭಾಳ ಸಿಹಿಯಾಗಿತ್ತು, ಅದಕ್ಕೆ ಪುಂಡಿ ಪಲ್ಲೆ ಕುದಿಸಿದ ಖಾರ ಹಚ್ಕೊಂಡ 4 ರೊಟ್ಟಿ ತಿಂದ್ಬಿಟ್ಟು ನೀವ ಆಗಿಂದ ಹಿಂಗಾಗಕತ್ತತ್ ನೋಡು. ಒಟ್ಟ ಸಮಾಧಾನ ಆಗವತ್ ನನಗೆ. ಅಯ್ಯ ಅತ್ತಿರಿ ಖಾರ ಭಾಳ ಹಚ್ಕೊಂಡ್ ತಿಂದ್ಬಿಟ್ರೇನ್ರಿ? ಹ್ಞೂ ಹ್ಞೂ ಎಷ್ಟು ಸಲ ಹೇಳೋದು ನಿನಗೆ ಶಿವಿ ಹತ್ತಿ ಬಾಯಿಗೆ ಅಂತ ಹೇಳಿ ಭಾಳಷ್ಟು ಖಾರ ಎಣ್ಣೆ ಹಚ್ಕೊಂಡ ಪುಂಡಿ ಪಲ್ಲೆ ಹಚ್ಕೊಂಡ್ ತಿಂದ್ಬಿಟ್ನಿ. ಹಾಂ ರೀ ಜನ ಅದಕ್ಕೆ ಹಂಗಾಗೈತೆ ನೋಡ್ರಿ. ಅದು ಹಂಗ ಶಿವಿ ಹತ್ತಿ ಬಾ ಅಂತ ಹೇಳಿ ಶಿಸ್ತ ಖಾರ ಹಚ್ಕೊಂಡ್ ಯಾರೋ ತಿಂತಾರೇನ್ರಿ ಎತ್ತಿರಿ? ಮೊದ್ಲೇ ಮಳೆಗಾಲ್ರಿ, ಹವಾಮಾನ ಸರಿ ಇಲ್ಲ, ಅದಕ್ಕೆ ನಿಮ್ಗೆ ಹಂಗಾಗೈತೆ ತಗೋರಿ ಹೊಟ್ಟಿಗ್ರಿ. ಹೌದಲ್ಲ ತಂಗಿ, ನಾನು ಹಂಗಾರೆ ಏನಾಗೈತೋ ಅಂತ ಚಿಂತೆ ಮಾಡಕತ್ತೀನಿ ನೋಡು. ಹೌದು ಖಾರ ಭಾಳ ತಿಂದ್ಬಿಟ್ನಿ, ಅದಕ್ಕೆ ಹಂಗಾಗಿರ್ಬೇಕು. ಹಂಗಾರ ನೀ ಮಾಡಿದ ಅಡ್ಗ್ಯಾಗ ಏನು ದೋಷ ಇಲ್ಲ ಬಿಡುವ, ನಾನ ತಪ್ಪು ಮಾಡೀನಿ ಖಾರ ಭಾಳ ತಿಂದ. ಅತ್ತಿ ಸಸಿ ಒಂದಾದ್ರವ ಇವ್ರ, ಅದಕ್ಕೆ ನಗುಲ್ ಬಿಡ್ರಿ ಎತ್ತೀರಿ. ಅಟ ತನ್ನನು ಹಾಲು ಸಕ್ರೆ ಹಾಕಿ ಕೊಡ್ತೇನ್ರಿ, ಕುಡೀರಿ. ಅದಕ್ಕೆ ಎದೆ ಉರಿದು ಹೊಟ್ಟೆ ಉರಿದು ಕಮ್ಮಕ್ಕತ್ರ. ಆಮೇಲೆ ಅಟ ನಿಂಬೆ ಹಣ್ಣು ಸೋಡಾ ಕೊಡ್ತೇನೆ, ಅದಕ್ಕೆ ಹೊಟ್ಟೆ ಸಪೇತ್ ಆಕತ್ ತಗೋರಿ. ಏನು ಆಗುಲ್ರಿ, ಚಿಂತೆ ಮಾಡ್ಬೇಡ್ರಿ ನೀವು. ನಂಗೆ ಸೋಡಾ ಆಗುಲ್ವಾ ತಂಗಿ? ಹೌದಲ್ರಿ ಎತ್ತೀರಿ ಮರ್ತ ಬಿಟ್ಟೇನಿ ನೋಡ್ರಿ. ಸೋಡಾ ಬ್ಯಾಡ್ ತಗೋರಿ. ಹಂಗಾರ ಒಂದ್ ದಿವಸ ಅಜ್ವಾನ ನೀರಾಗ ಹಾಕಿ ಕುದಿಸಿ ಅದನ್ನ ಕೊಡ್ತೇನ್ರಿ, ಅದಕ್ಕಂತೂ ಪೂರಾ ಕಮ್ಮಿ ಆಕತ್ರಿ ಹೊಟ್ಟೆ ನೋವ. ಕುಡಿ ಅಂತ್ರಿ ತಗೋರಿ ಎತ್ತೀರಿ. ಆತು ಅಷ್ಟ್ ಮಾಡವ ಪುಣ್ಯ ಹತ್ತತ್ ನಿನಗ. ಆಯ್ತು ತಗೋರಿ ಎತ್ತಿ. ಹಂಗಾರ ನಾ ನಿಮ್ಗೆ ಅಜ್ವಾನದು ಕುದಿಸ್ಕೊಂಡ್ ಬರ್ತೇನ್ರಿ. ಬರ್ರಿ ನೀವು ಒಂದಿಟ್ಟು ಕುಡುದ ಖಾರ ಹಾಲು ಕುಡುದ ಒಂದ್ ಸ್ವಲ್ಪ ಮಕ್ಕೊಂದ ರೆಸ್ಟ್ ಮಾಡ್ರಿ, ತಾನ ಆರಾಮಾಗಿ ಬಿಡ್ತೈತಿ ನೋಡ್ರಿ. ಆತ್ ನಡಿವ ತಂಗಿ. ನೋಡುವ ಕಲ್ಲವಕ್ಕ ನನ್ನ ಸಸಿ ಎಷ್ಟು ಚಲೋ ಅದಾಳಲ್ಲೋ, ಎಷ್ಟು ಕಾಜಿ ಅದಾಳ ನೋಡ್ ನನ್ನ ಮ್ಯಾಲ. ನಂದು ಒಂದಿಟ ಹೊಟ್ಟೆ ನುಸಾಕತ್ತಂದ್ರ ಎದಕ್ಕಂತ ಹೇಳಕ್ಕೆ, ನಾನು ಖಾರ ಭಾಳ ತಿಂದೇರಿ ಅದಕ್ಕೆ ಹೊಟ್ಟೆ ನುಸಾದ್ರಿ ಅಂತ ಹೇಳು. ಅವಾಗ ಸಮಾಧಾನ ಆತವ ನನಗೆ. ಅಟ್ಟೊತ್ತಿಗೆ ಅಂದ್ರೆ ಅದಕ್ಕೇನೋ ಇದನ್ನ ಅಜ್ವಾನ್ ಕುದಿಸ್ಕೊಂಡು ಬರ್ತೇನಿ, ಹಾಲು ಸಕ್ಕರೆ ತರ್ತೇನೆ ಅಂತ ಹೇಳಾದ್ಲು. ಈಗ ಅರ್ಧ ಮನಸ್ಸಿನ ಕಸಾರಕ್ಕೆ ಬಿಟ್ಟು ಬಿಡುವ ನಂದು. ಕಸಾರಕ್ಕೆ ಬಂದವ್ರಿಗೆ ಅಟು ಮನಸ್ಸಿಗೆ ಮೊದಲ ಸಮಾಧಾನ ಆಗುವಂಗೆ ಮಾತಾಡ್ರ ಅರ್ಧ ಕಸಾರಕ್ಕೆ ಬಿಟ್ಟು ಹೋಗತ್ತಂತಾರು. ಕರೆ ನೋಡೋದ. ಹೌದ್ ಬಿಡುವ, ಹೌದು. ನೀವು ಅತ್ತಿ ಸಸಿ ಇಬ್ರು ಒಂದಾಗೆ ಮತ್ತು ನನ್ನ ಕೆಟ್ಟ ಮಾಡ್ತೀರಿ. ಹೌದು ಬಿಡುವ, ನಾನು ಒಮ್ಗಿಲೆ ನನ್ನ ಸಸಿ ಮ್ಯಾಕ್ಸಿಟ್ ಮಾಡ್ಕೊಂಡ್ಬಿಡ್ತೇನೆ ನೋಡು. ಏನು ಹಿಂದೆ ಮುಂದೆ ವಿಚಾರನ ಮಾಡೋದಿಲ್ಲ. ನಾನು ಅಟ್ ಬದಲಾಗಕ್ಕೆ ಬಿಡ ನಿನ್ನ ಕಲ್ಲವಕ್ಕ. ಆತು ಗೋಯಕ್ಕ, ಆತು ನಂದು ತಪ್ಪಾತು. ನೀ ಖಾರ ತಿಂದಿ ಅನ್ನೋದು ನನಗೇನು ಗೊತ್ತಾ? ಹಂಗಾರೆ ನಿನ್ನ ಸಸಿನ ಏನೋ ಮಿಸ್ಟೇಕ್ ಮಾಡ್ಯಾಳೋ ಏನೋ ಅಂತ ನಾ ಮಾಡೀನಿ. ಆತು ಗೋವ, ಚಂದಗೆ ಇರೋ ಅತ್ತಿ ಸಸಿ ಇಬ್ರು. ನಾ ಬರ್ತೇನೆ ಹಂಗಾರ. ಆತ್ವ ಕಲ್ಲವಕ್ಕ, ನಾನು ಅಟ ಮಕ್ಕೊಂದ ಆರಾಮ್ ತಗೋತನು, ತಾನ ಆರಾಮಕ್ಕತಿ. ನನ್ನ ಸಸಿ ಹೇಳಲ್ಲ ನೆನಪೈತ್ಲ, ಹೊಕ್ಕನ್ ತಗೊಂಗಾರ. ಯಾವನ ನೋಡ್ರಿ ನನ್ನ ಸಸಿ ಎಷ್ಟು ಚಲೋ ಅದಾಳು, ನನಗ ಬುದ್ಧಿಲ್ ನೋಡ್ರಿ. ನಾನ ಏನೇನ್ರ ಕಲ್ಪನೆ ಮಾಡ್ಕೊಂಡ ನನ್ನ ಸಸಿನ ಅಡಿಗೆ ಮಾಡೋದ್ರಾಗ ಏನೋ ತಪ್ಪು ಮಾಡ್ಯಾಳ ಅಂತ ಹೇಳಿ ತಿಳ್ಕೊಂಬಿಟ್ಟಿನ್ರಿ. ಆದ್ರ ಖಾರ ಭಾಳ ತಿಂದಿದ್ದು ನಂದ ತಪ್ಪು ಹೌದಿಲ್ರಿ. ಕ್ಲೈಮೇಟು ಹವಾಮಾನ ತಂಪೈತಿ, ಇಂಥದ್ರಾಗ ಶಿಸ್ತು ಖಾರ ತಿಂದ್ರ ಮತ್ತೇನಾಗ್ಬೇಕ್ರಿ, ಹೊಟ್ಟಿಗೆ ತ್ರಾಸ ಆಗೋದನ್ನ ರೀ. ಆತ್ರಿ ನನ್ನಂಗ ಯಾರು ನೀವು ತಪ್ಪು ಮಾಡಬೇಡ್ರಿ. ಆಮೇಲೆ ಎಲ್ಲಾರು ಸಸಿಗಳು ಕೆಟ್ಟಿರಲ್ರಿ, ಎಲ್ಲ ಅತ್ತಿಗಳೂ ಕೆಟ್ಟಿರೋದಿಲ್ರಿ. ನಾವು ಹೆಂಗಿರ್ತೇವಿ, ನಾವು ಹೆಂಗೆ ನಡ್ಕೋತೇವಿ ಅದ್ರ ಮ್ಯಾಗ ನಮ್ಮ ಜೀವನ ಹೆಂಗೆ ನಡೀತೈತೆ ಅನ್ನೋದು ಅವಲಂಬಿತ ಇರ್ತೈತ್ರಿ. ಯಾವಾಗಿದ್ರು ಒಳ್ಳೆಯವರಾಗಿ ಬದುಕಾಕ ಟ್ರೈ ಮಾಡೋನು, ಎಲ್ಲರೂ ಮನಸ್ಸಿನಿಂದ ಆದಷ್ಟು ಶುದ್ಧವಾಗಿರಾಕ ಪ್ರಯತ್ನ ಪಡೋನು ಅಂತ ಇಷ್ಟ ಹೇಳ್ತೇನೆ ರೀ. ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಧನ್ಯವಾದಗಳು ಎಲ್ಲರಿಗೂ.